ನೋಡಿ, ಕಿರಿ ಕಲಾವಿದ ಎಂಥ ಹೆಸರು ಮಾಡಿದ್ದ, ತೀರ್ಕೊಂಬಿಟ್ಟ ಮೊನ್ನೆ ದಿಲೀಪ್ ರಾಜ್ ಅವರು. ಒಳ್ಳೊಳ್ಳೆ ಹುಡುಗರು, ಯುವ ಪೀಳಿಗೆಗಳೇ ಹಿಂಗೆ ಆಗ್ತಾಯಿದೆ. ನಾವೇನು ಹೇಳೋದು, ಫಸ್ಟು ಹೆಲ್ತ್, ನೆಕ್ಸ್ಟು ಮಿಕ್ಕಿದ್ದು, ಫಸ್ಟು ರೆಸ್ಪೆಕ್ಟು, ನೆಕ್ಸ್ಟು ಮನಿ. ಕೆಲವು ಕಡೆ ಏನಾಗ್ತದೆ, ಹೆಲ್ತ್ಗಳು ಈಗ ಕೊರೋನಾ ಇಂಜೆಕ್ಷನು ತೊಗೊಂಡ್ಮೇಲೆ ಕೆಲವ್ರಿಗೆ ಅದು ಇದು ಅಂತೆಲ್ಲ ಅಂದರು. ನಾನು ಕೊರೋನಾ ಇಂಜೆಕ್ಷನ್ ತೊಗೊಂಡಿಲ್ಲ, ಮತ್ತು ಒಂದು ಆಸ್ಪತ್ರೆಗೆ ಹೋಗಿಲ್ಲ. 61 ವರ್ಷ ಏಜು ಈಗ ನನಗೆ. ಇದುವರೆಗೂ ನನ್ನ ಮೈ ಮೇಲೆ ಒಂದು ಮಾತ್ರೆ ಬಿದ್ದಿಲ್ಲ, ಒಂದು ಇಂಜೆಕ್ಷನ್ ಬಿದ್ದಿಲ್ಲ. ಒಂದು ಮಾತ್ರೆ ನುಂಗಿಲ್ಲ ಇದುವರೆಗೂ? ಏನು ಶುಗರು ಇಲ್ಲ, BP ಇಲ್ಲ, ಏನೂ ಇಲ್ಲ. ಚಿಕ್ಕ ವಯಸ್ಸಿಂದನೂ ಕೂಡ ನನ್ನ ಮೈಗೆ ಅವೆಲ್ಲ ಅಲರ್ಜಿ. ಒಂದು ಎಷ್ಟೋ ಜನ ಅಂತಾರೆ, ಒಂದು ಕೆಮ್ಮಂದರೆ ಮಾತ್ರೆ ತಗೊಳ್ಳಿ ಅದು ಇದು ಅಂತಾರೆ. ಏನು ತಗೊಳ್ಳ. ಅಮ್ಮ, ಈಗ ಮಾತ್ರೆ ಅಂದ್ರೆ ನಿಮ್ಗೆ ಅಲರ್ಜಿ? ಮಾತ್ರೆ ಅಂತಲ್ಲ, ಆಸ್ಪತ್ರೆ ಅಂದ್ರೇ ಅಲರ್ಜಿ. ಯಾವ ಆಸ್ಪತ್ರೆ ಅಂದ್ರೆ ನೋಡೇ ಇಲ್ಲ. ಯಾಕೆ ನೋಡಿಲ್ಲ ಅಂದರೆ, ಎಲ್ಲಿ ಧರ್ಮ, ಸಂಸ್ಕೃತಿ, ನಮತನ, ಪೂಜೆ ಪುನಸ್ಕಾರ, ಭಗವಂತ ಜನರನ್ನು ಮೆಚ್ಚಿಸಲು ಜನಾರ್ದನನಿಂದಲೇ ಸಾಧ್ಯ ಇಲ್ಲ. ನಮ್ಮ ಆತ್ಮ ಮೆಚ್ಚೋ ಹಾಗೆ ನಾವು ನಡ್ಕೊಂಡು ಬಂದಾಗ ಭಗವಂತ ನಮ್ಗೆ ಕಾಯ್ತಾನೆ ಹಿಂದೆ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತೀನಿ, 3:30-4 ಗಂಟೆಗೆ. ನಿಮ್ಮ ದಿನನಿತ್ಯದ ರೊಟೀನ್ ಹೆಂಗಿರುತ್ತೆ? ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ? 3 ಗಂಟೆ ಒಳಗೆ ಎಚ್ಚರ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮ ಚಾಲಿಸು, ಪಂಚಾಕ್ಷರಿ ಮಂತ್ರ, ರಾಮತಾರಕ ಮಂತ್ರ, ದುರ್ಗಾ ಕವಚ ಎಲ್ಲನೂ ಕುತ್ಕೊಂಡು ಪಠಿಸ್ತೀನಿ, ಧ್ಯಾನ ಮಾಡ್ತೀನಿ. ಮನೆ ಒಳಗಡೆ ವಾಕ್ ಮಾಡ್ತೀನಿ, ಆರೋಗ್ಯವಾಗಿದ್ದೀನಿ. ಆಮೇಲೆ ಏನಂದರೆ, ಎದ್ದ ತಕ್ಷಣ ಸ್ನಾನ ಮಾಡಿ ದೇವ್ರನ್ನ ಪೂಜೆ ಮಾಡಿ, ನೀನು ಇವತ್ತು ನಂಗೆ ಜನ್ಮ ಕೊಟ್ಟಿದ್ಯಾ, ನನ್ನ ತಾಯಿ ತಂದೆ ಮುಖಾಂತರ ನಾನು ಭೂಮಿಗೆ ಬಂದಿದ್ದೀನಿ. ನಾನು ಏನೇ ಆಗಬೇಕಾದ್ರೂ ನಿನ್ನಿಂದನೇ. ನಾನು ಕೆಟ್ಟದಾಗಬೇಕಾದ್ರೂ ನೀನೇ, ಒಳ್ಳೇದಾಗಬೇಕಾದ್ರೂ ನೀನೇ. ಆದರೆ ಕೆಲವರು ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಡ್ತಾರೆ. ಆನೆ ತನ್ನ ತಲೆ ಮೇಲೆ ತಾನೇ ಹಿಂಗೆ ಮಣ್ಣಾಕ್ಲತ್ತಲ್ಲ, ಹಾಗೆ ಕೆಲವರು ಕಲಾವಿದ್ರ ಜೀವನದಲ್ಲಿ ಪಾಪ ನೋವು ನಲಿವು ಇರುತ್ತೆ, ಆಗ್ಬಿಡ್ತಾರೆ. ಆದರೆ ನಾವು ಸಮಾಜಕ್ಕೆ ತಿಳುವಳಿಕೆ ಕೊಡೋರು, ಮೆಸೇಜ್ ಕೊಡೋರು, ಮೊದಲು ನಾವು ಎಚ್ಚರಿಕೆಯಾಗಿ ಇರಬೇಕು.